ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿಡಿಯೋನ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ನ ಅವಶ್ಯಕತೆ ತುಂಬ ಇದೆ. ಹಾಗಾಗಿ ವಿಡಿಯೋನ ನೋಡ್ತಕ್ಕಂಥ ಪ್ರತಿಯೊಬ್ಬರಲ್ಲೂ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಮಂಡೇ ವ್ಲಾಗು. ಮಂಡೇ ಬೆಳಿಗ್ಗೆ 6:30 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಿಂಡಿಗೆ ಅಂತ ಹೇಳಿ ದೋಸೆ ಹಾಗೆ ಆಲೂಗೆಡ್ಡೆ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಗೆ ಆಲೂಗೆಡ್ಡೆನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಲೂಗೆಡ್ಡೆನ ಕುಕ್ಕರಲ್ಲಿ ವಿಷಲ್ ಕೂಗಿಸ್ಕೊಂಡಿದ್ದೆ. ಬಟ್ ಮುಕ್ಕಾಲು ಭಾಗದಷ್ಟು ಬೆಂದಿತ್ತು, ಇನ್ನೊಂದು ಕಾಲು ಭಾಗದಷ್ಟು ಬೆಂದಿರಲಿಲ್ಲ. ಹಾಗಾಗಿ ಅದನ್ನು ಮ್ಯಾಶ್ ಮಾಡೋದಕ್ಕಾಗಲಿಲ್ಲ ಅಂತ ಹೇಳಿ ಕಟ್ ಮಾಡಿ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಉಪ್ಪು, ಅರಿಶಿಣದ ಪುಡಿ ಸೇರಿಸಿ ಲಾಸ್ಟಲ್ಲಿ ಕೊತ್ತಂಬರಿನ ಸೇರಿಸಿದ್ರೆ ಪಲ್ಯ ರೆಡಿ ಆಯಿತು. ನಾನು ಇದಕ್ಕೆ ಕಡಲೆಬೇಳೆನ ಸೇರಿಸಿಲ್ಲ. ಯಾಕಂತ ಹೇಳಿದ್ರೆ ಕಡಲೆಬೇಳೆ ಹಾಕಿದ್ರೆ ನಮ್ಮ ಮಾವನಿಗೆ ಹಲ್ಲಿಲ್ಲ, ಅವರು ತಿನ್ನೋದಕ್ಕಾಗಲ್ಲ. ಈಗ ಪುಳಿಯೋಗರೆ, ಚಿತ್ರಾನ್ನ ಈ ಥರ ಮಾಡಿದಾಗ ಕಡಲೆಬೇಳೆ, ಕಡಲೆ ಬೀಜನ ನಾನು ಸಪ್ರೇಟ್ ಮಾಡಿಕೊಂಡು ಅವ್ರಿಗೆ ಮಿಕ್ಸ್ ಮಾಡಿ ಕೊಡ್ತೀನಿ. ಹಾಗೆ ಇವತ್ತು ಸಾಂಬಾರಿಗೆ ಅಂತ ಹೇಳಿ ನೆಲ್ಲವರೆಕಾಯಿ ಇತ್ತು, ಅದನ್ನೇ ಹಾಕ್ಕೊಂಡು ಬಸ್ಸಾರು ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನೆಲ್ಲವರೆಕಾಯಿನ ಬೇಯಿಸ್ಕೊಂಡು ಬೆಂದಾದಮೇಲೆ ಕಾಳನ್ನ ಬಸ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ಅದೇ ಕುಕ್ಕರ್ಗೆ ಎಣ್ಣೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೆಂದಿರ್ತಕ್ಕಂಥ ಕಾಳನ್ನ ಸೇರಿಸಿ ತೆಂಗಿನ ತುರಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬಸ್ಸಾರಿಗೆ ನಾನಿಲ್ಲಿ ಯಾವುದೇ ಮಸಾಲೆನ ರುಬ್ಬಿ ಹಾಕ್ತಾಯಿಲ್ಲ, ಜಸ್ಟ್ ಹಾಗೆ ಸಾಂಬಾರು ಪುಡಿನ ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ, ಒಂದು ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತು ಸಾಂಬಾರು ಪುಡಿನ ಸೇರಿಸಿ ಕಾಳು ಬೇಯಿಸ್ಕೊಂಡಿದ್ವಲ್ಲ ಆ ನೀರನ್ನ ಸೇರಿಸಿ ಚೆನ್ನಾಗಿ ಕುದಿಸ್ಕೊಂಡು ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಸೇರಿಸಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು. ನಾನಿಲ್ಲಿ ಸಾಂಬಾರನ್ನ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮೂರಿನಲ್ಲಿ ಮಹದೇಶ್ವರನ ಪರ ಇದೆ. ಸಂಜೆ ಎಲ್ಲರೂ ಊಟಕ್ಕೆ ಅಲ್ಲಿಗೆ ಹೋಗ್ತೀವಿ. ಹಾಗಾಗಿ ಇವಾಗ ಒನ್ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಬಾಕ್ಸ್ಗೆ ಮತ್ತು ಮನೇಲಿ ನಾಯಿ ಇದೆ, ನಾಯಿಗೆ ಆಗೋ ಅಷ್ಟು ಮಾತ್ರ ಮಾಡ್ಕೊತಾ ಇದ್ದೀನಿ. ಸಾಂಬಾರು ರೆಡಿ ಆದಮೇಲೆ ಮುದ್ದೆ ಮಾಡಿಕೊಂಡೆ. ನಂತರ ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸ್ನೆಲ್ಲ ರೆಡಿ ಮಾಡಿದೆ. ನನ್ನ ಹಸ್ಬೆಂಡ್ ಅಷ್ಟರಲ್ಲಿ ಹೊರಗಡೆ ಹೋಗಿದ್ರು. ಬಂದು ಅವರು ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಾನು ದೇವಸ್ಥಾನದ ಹತ್ರ ಹೋಗಿ ಬತ್ತಿಯ ಕೊಡಬೇಕಾಗಿತ್ತು. ಕೊಟ್ಬಿಟ್ಟು ಬರೋಣ ಅಂತ ಹೇಳಿ ಒಂದು ಮೊರದಲ್ಲಿ ರಾಗಿ ಹಿಟ್ಟು, ಅಕ್ಕಿ, ಉಪ್ಪು, ಹುಣಸೆಹಣ್ಣು, ಟೊಮೊಟೊ, ಮನೇಲಿ ಏನು ತರಕಾರಿ ಇತ್ತೋ ಅದನ್ನೇ ಕೊಡಬೇಕು, ಇದನ್ನೇ ಕೊಡಬೇಕು ಅಂತೆಲ್ಲ ಏನಿಲ್ಲ. ನಮ್ಮ ಮನೇಲಿ ಏನಿರುತ್ತೋ ಅದನ್ನು ತಗೊಂಡೋಗಿ ಕೊಟ್ಬಿಟ್ಟು ಬರ್ಬೋದು. ಎಲ್ಲರೂ ಇದೇ ಥರನೇ ಕೊಟ್ಟು ಬರ್ತಾರೆ. ಏನಪ್ಪ ಅಂತ ಹೇಳಿದ್ರೆ ಈ ಕಾಳು ಕೆಲವರು ಸೋಸಿರೋದಿಲ್ಲ, ಸ್ವಲ್ಪ ಕಲ್ಲುಗಳಿರುತ್ತೆ. ಹಾಗಾಗಿ ಅವರು ಡೈರೆಕ್ಟಾಗಿ ಹಾಗೆ ಹಾಕಿ ಸಾಂಬಾರು ಮಾಡೋದ್ರಿಂದ ಸಾಂಬಾರು ತಳದಲ್ಲಿ ಕಲ್ಲುಗಳೆಲ್ಲ ಹೋಗಿ ಸೇರಿಕೊಂಡಿರುತ್ತೆ. ಲಾಸ್ಟಲ್ಲಿ ಊಟ ಮಾಡೋರಿಗೆ ಸ್ವಲ್ಪ ಹಿಂಸೆ ಆಗುತ್ತೆ. ಹಾಗಾಗಿ ಈ ಕಾಳನ್ನ ಎಲ್ಲರೂ ಸೋಸಿ ಕೊಟ್ಟರೆ ಅಡುಗೆ ಮಾಡೋದಕ್ಕೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಒಂದು ಅಡ್ವೈಸ್. ಅಲ್ಲಿಂದ ಬಂದು ನನ್ನ ಹಸ್ಬೆಂಡ್ಗೆ ದೋಸೆ ಹಾಕ್ಕೊಟ್ಟೆ. ಅವರು ತಿಂದು ಆಫೀಸ್ಗೆ ಹೊರಟರು. ನಂತರ ಮಂಡೇ ನಮ್ಮದು ಮನೆ ದೇವ್ರ ವಾರ ಆಗಿರೋದ್ರಿಂದ ನೆಲನೆಲ್ಲ ಒರೆಸಿ ಸ್ನಾನ ಮಾಡ್ಕೊಂಡು ಬಂದು ದೀಪನ ಹಚ್ಚಿದೆ. ನಾನು ಮಾಫಲ್ಲಿ ನೆಲ ಒರೆಸೋದಿಲ್ಲ, ಕೈಯಲ್ಲೇ ಒರೆಸ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಈ ಸೈಡಲ್ಲಿ ಮೂಲೆ ಥರ ಇರುತ್ತಲ್ಲ, ಅಲ್ಲೆಲ್ಲ ನೀಟಾಗಿ ಮಾಫಲ್ಲಿ ಒರೆಸ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಿ ಕೈಯಲ್ಲೇ ಒರೆಸ್ಕೊಳ್ತೀನಿ. ಈ ಸೋಫಾ, ದಿವಾನ ಇದನ್ನೆಲ್ಲ ಸೈಡ್ಗೆ ಎಳೆದು ಅಲ್ಲೆಲ್ಲ ಒರೆಸ್ಕೊಂಡು ಮತ್ತೆ ಆ ಜಾಗಕ್ಕೆ ಅದನ್ನು ಸೇರಿಸ್ಕೊಳ್ತೀನಿ.
ಮನೆಯನ್ನೆಲ್ಲ ಒರೆಸಿದ್ದಾದಮೇಲೆ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆನೂ ಸಹ ಮಾಡಿಕೊಂಡೆ. ಇನ್ನು ಸಂಜೆ ಹಾಲೆಲ್ಲ ಕರೆದು ಡೈರಿಗೆ ಹಾಕಿ ಮಕ್ಕಳನ್ನು ಸಹ ಸ್ಕೂಲಿಂದ ಬಂದಮೇಲೆ ಅವರು, ನಾನು, ನಮ್ಮ ಅತ್ತೆ, ಮಾವ ಎಲ್ಲರೂ ಮಹದೇಶ್ವರನ ಪರದ ಹತ್ರ ಹೋಗಿದ್ವಿ. ಅಲ್ಲಿ ಈ ಥರ ಚಿಕ್ಕದಾಗೊಂದು ಚಪ್ರ ಥರ ಹಾಕಿ 3 ಕಲ್ಲುಗಳನ್ನ ಜೋಡಿಸಿ ಅದಕ್ಕೇ ಪೂಜೆ ಮಾಡ್ತಾರೆ. ನಮ್ಮೂರಲ್ಲಿ ಯಾವುದೇ ರೀತಿಯಾದಂಥ ಮಹದೇಶ್ವರಂದು ದೇವಸ್ಥಾನ ಇಲ್ಲ, ಹಾಗಾಗಿ ಈ ಥರ ಮಾಡ್ತಾರೆ. ನನ್ನ ಹಸ್ಬೆಂಡ್ ಒಬ್ಬರು ಬಂದಿರಲಿಲ್ಲ, ಅವ್ರಿಗೆ ಇಲ್ಲಿಂದನೇ ಸಾಂಬಾರು ತೊಗೊಂಡೋಗಿ ಮುದ್ದೆ ಮಾಡಿಕೊಟ್ಟಿದ್ದೆ. ಇವತ್ತಿನ ನನ್ನ ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.